ನಮಸ್ಕಾರ ಕನ್ನಡಿಗರೇ, ನಾವು ಇವತ್ತು ನೋಡೋಕ್ಕೆ ಹೋಗ್ತಾ ಇರೋದು ವಿಶ್ವದ ಅತಿ ಎತ್ತರವಾದ ಪಂಚಮುಖಿ ಆಂಜನೇಯ ದೇವಸ್ಥಾನ. ಸ್ನೇಹ ಸಂಬಂಧ ಇರೋದು ಪ್ರೀತಿಸೋಕೆ, ವಸ್ತುಗಳಿರೋದು ಬಳಸೋಕೆ. ದಯವಿಟ್ಟು ಅದನ್ನ ಅದಲು ಬದಲು ಮಾಡಬೇಕು. ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು. ಈಗ ನಾವು ಕುಣಿಗಲಲ್ಲಿದ್ದೀವಿ. ಇಲ್ಲಿಂದ ನಾವು ಬಿದ್ದಿನಗೆರೆಗೆ ಹೋಗ್ತಾ ಇದ್ದೀವಿ. ಸಿಟಿಯಿಂದ 5 ಕಿಲೋಮೀಟರ್ಸ್ ಇದೆ. ಅಲ್ಲಿಗೆ ಹೋಗೋಣ ಬನ್ನಿ ಗೈಸ್. ನೂರ 61 ಅಡಿ ಪಂಚಮುಖಿ ಆಂಜನೇಯ ಸ್ವಾಮಿ, ಇಲ್ಲೇ ಇದೆ, ಶ್ರೀ ಬಸವೇಶ್ವರ ಮಠ. ಇಲ್ಲೇ ಇದೆ. ಲೆಫ್ಟು ಹೋಗುತ್ತಾ? ಇರಬೇಕು. ಕೇಳು. ಈಗ ನಾವು ಇಲ್ಲಿಂದ ಲೆಫ್ಟ್ ಹೋಗ್ಬೇಕು. ಅಲ್ಲಿ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದಾನೇ ದೇವ್ರು ಕಾಣಿಸ್ತಾ ಇದೆ, ಅಷ್ಟುದ್ದ ಇದೆ ಅದು. ಕರ್ನಾಟಕದ ಟಾಲೆಸ್ಟ್ ಆಂಜನೇಯ ಸ್ಟ್ಯಾಚ್ಯೂ ಅದು. ಈ ಸ್ಟ್ಯಾಚ್ಯೂ 161 ಫೀಟ್ ಇದೆ. ಸೊ ಈಗ ಅದ್ರ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿಂದನೇ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಇನ್ನು ಹತ್ರ ಹೋದ್ರೆ ಎಷ್ಟು ಚೆನ್ನಾಗಿರ್ಬೋದು. ಇಲ್ಲೆಲ್ಲ ಮಾವಿನಕಾಯಿ ಗಿಡಗಳೆಲ್ಲ ಇದೆ. ನೋಡಿ ಹತ್ರ ಬಂದ್ವಿ. ಇದಕ್ಕೆ 5 ಫೇಸಸ್ ಇದೆ ನೋಡೋದಕ್ಕೆ. ನಾವಿವತ್ತು ಬಿದ್ದಿನಗೆರೆಯಲ್ಲಿರುವಂತಹ ವರ್ಲ್ಡ್ಸ್ ಲಾರ್ಜೆಸ್ಟ್ ಪಂಚಮುಖಿ ಹನುಮಾನ್ ಸ್ಟ್ಯಾಚ್ಯೂನ ನೋಡೋಕೆ ಬಂದಿದ್ದೀವಿ. ಸೊ ಇಲ್ಲಿಗೆ ಬಂದಿದ್ದೀವಿ. ಸೊ ಆ ದೇವಸ್ಥಾನದೊಳಗೆ ಹೇಗೆ ದೇವರು ಇದೆ ಅನ್ನೋದನ್ನು ನೋಡೋಕ್ಕೆ ಈಗ ಹೋಗೋಣ ಬನ್ನಿ. ಸೊ ಫ್ರೆಂಡ್ಸ್, ನಾವೀಗ ದೇವಸ್ಥಾನದೊಳಗಡೆ ಬಂದಿದ್ದೀವಿ. ಆದರೆ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಫೋನ್ಸ್, ಕ್ಯಾಮ್ರಾಸ್ ಎಲ್ಲ ಏನೂ ಅಲೌಡ್ ಇಲ್ಲ. ಸೊ ನೀವೇನಾದ್ರು ನೋಡಲೇಬೇಕು ದೇವರನ್ನ ಅಂದರೆ ಇಲ್ಲಿಗೆ ಬರಬೇಕು. ಮತ್ತೆ ಫೋನ್ಸ್ ಎಲ್ಲ ಅಲೌಡ್ ಇಲ್ಲ. ನೀವೀಗ ಏನು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇದೇ ಉದ್ಭವ ಬಸವಣ್ಣನ ಮೂರ್ತಿ.
ನೋಡಿ ಸ್ನೇಹಿತರೆ, ನೀವು ನೋಡ್ತಿದ್ದೀರಲ್ಲ, ಈ ರಾಮಕ್ಷೇತ್ರ ಕಟ್ಟಿದ್ರಲ್ಲ, ಅದರಿಂದ ಒಂದು ಕಲ್ಲನ್ನು ಎತ್ಕೊಂಡ್ಬಂದು ಇಲ್ಲಿ ಡೆಮೋ ತೋರಿಸ್ತಿದ್ದಾರೆ, ಲೈಕ್ ಡೆಮೋ ಥರ ತೋರಿಸ್ತಾ ಇದ್ದಾರೆ. ಅದು ಇನ್ನೂ ಮುಳುಗಲ್ಲ, ಎಷ್ಟೇ ಮುಳುಗಿಸಿದ್ರು. ಸೊ ಈಗ ಹತ್ರದಿಂದ ನೋಡೋಣ. ಸೊ ಇಲ್ಲಿಂದ ನೀಟಾಗಿ ವ್ಯೂ ಸಿಗಲ್ಲ, ಸೊ ಅದಕ್ಕೆ ನಾವು ಅಷ್ಟು ದೂರದಿಂದ ನಮಗೆ ತೋರಿಸಿದ್ದು. ಸೊ ಗದೆ ನೋಡಿ, ಗದೆನೇ ಇಷ್ಟು ಗೊತ್ತಾಗಿದೆ ಅಂದರೆ ಆಂಜನೇಯನ ಕಾಲು ನೋಡಿ. ಸೊ ಇಟ್ಸ್ ಆಸಮ್ ಅಂತ ಹೇಳ್ಬೋದು. ಸೊ ಇಲ್ಲಿಂದ ವ್ಯೂ ನೋಡಿ, ನಾವು ಅಲ್ಲಿಂದ ನಿಂತ್ಕೊಂಡು ನೋಡಿದ್ವಿ ಇದನ್ನು. ಸೊ ನೋಡಿ, ಕಾಣಿಸ್ತಿದೆ ಅನಿಸುತ್ತೆ, ಇದು ರಥ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.